ಎಲ್ಲರಿಗೂ ಶಿಲ್ಪಾಸ್ ವ್ಲಾಗ್ಗೆ ವೆಲ್ಕಮ್. ನಾನು ನಿಮಗೆ ಮಾಡಿ ತೋರಿಸ್ತಾ ಇರೋದು ಮಶ್ರೂಮ್ ಗ್ರೇವಿ. ಇದು ಚಪಾತಿ, ಪುಲ್ಕ, ತಂದೂರಿ ರೊಟ್ಟಿ ಇದೆಲ್ಲದ್ರ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅನ್ನಕ್ಕೂ ಕಲ್ಸ್ಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಡೈರೆಕ್ಟಾಗೆ ಮಾಡಿ ತೋರಿಸ್ತೀನಿ, ಇಲ್ಲ ಅಂದರೆ ವಿಡಿಯೋ ಲಾಂಗ್ ಆಗಿಬಿಡುತ್ತೆ. ಅದಕ್ಕೆ ಈಗ ಗ್ಯಾಸ್ ಮೇಲೆ ಪ್ಯಾನ್ ಇಟ್ಕೊಂಡು ಅದಕ್ಕೊಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಬಿಸಿಯಾಗಲಿ ಅದು. ಅದಕ್ಕೆ ಒಂದು 2 ಪೀಸ್ ಚಕ್ಕೆ, 4 ಲವಂಗ, 2 ಏಲಕ್ಕಿ ಇಟ್ಕೊಂಡಿದ್ದೆ, ಅದನ್ನು ಹಾಕೋಣ. ಒಂದು ಅರ್ಧ ಸ್ಪೂನ್ ಜೀರಿಗೆನೂ ಹಾಕಿ ಅದೊಂದು ಸ್ವಲ್ಪ ಎಣ್ಣೆಲಿ ಫ್ರೈ ಆಗಲಿ. ಸ್ವಲ್ಪ ಎಣ್ಣೆಲಿ ಫ್ರೈ ಆದಮೇಲೆ 2 ಈರುಳ್ಳಿನ ದಪ್ಪನಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ಳೋಣ. ಇದು ಮಿಕ್ಸಿಗೆ ಹಾಕ್ಕೊಳ್ಳೋದು, ಅದಕ್ಕೆ ಇಷ್ಟು ದೊಡ್ಡದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದೊಂದು ಸ್ವಲ್ಪ ಕೆಂಪಾಗಲಿ ಈರುಳ್ಳಿ. ಆದಮೇಲೆ ಒಂದು 3 ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕೋಣ. ಇದನ್ನು ಕ್ಲೀನಾಗಿ ಫ್ರೈ ಮಾಡೋಣ. ಇದೊಂದು ಸ್ವಲ್ಪ ಸಾಫ್ಟ್ ಆಗೋಕ್ಕೆ ಸ್ವಲ್ಪ ಉಪ್ಪನ್ನ ಸ್ಪ್ರಿಂಕಲ್ ಮಾಡ್ಕೊಳ್ಳೋಣ. ಆಮೇಲೆ ಟೇಸ್ಟ್ ನೋಡಿಕೊಂಡು ಗ್ರೇವಿಗೆ ಹಾಕೊಳ್ಳೋಕ್ಕೆ ಬರುತ್ತೆ. ಇವಾಗ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ದೊಡ್ಡ ಗಡ್ಡೆ ಬೆಳ್ಳುಳ್ಳಿ, 2 ಇಂಚಿನಷ್ಟು ಶುಂಠಿನ 4 ಪೀಸ್ ಮಾಡಿಕೊಂಡು ಹಾಕ್ಕೊಳ್ಳೋಣ. ಒಂದು 2 ಹಸಿಮೆಣಸಿನ್ಕಾಯಿನ ಮುರಿದು ಹಾಕ್ಕೊಂಡಿದ್ದೀನಿ, ಟೇಸ್ಟಿಗೋಸ್ಕರ ಅಷ್ಟೇ. ಸ್ವಲ್ಪ ಫ್ರೈ ಮಾಡಿ ನೋಡಿ, ಸಾಫ್ಟ್ ಆಗಿದೆ. ಈಗ ಎಷ್ಟು ಸಾಫ್ಟ್ ಆಗಿದೆ ತೋರಿಸ್ತೀನಿ ಅಲ್ವಾ. ಇದನ್ನು ಸೈಡಿಗೆ ಎತ್ತಿಟ್ಕೊಂಡು ಜಾರಿಗೆ ಹಾಕ್ಕೊಂಬಿಡೋಣ. ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಕೊಂಬರೋಣ. ಇದೊಂದು ಸ್ವಲ್ಪ ಅರ್ಧಂಬರ್ಧ ರುಬ್ಬೋಣ, ಆಮೇಲೆ ಕೊಬ್ಬರಿ ಹಾಕ್ಕೋಬೇಕು ಮತ್ತೆ. ಈಗ ಮತ್ತೆ ಅದೇ ಪ್ಯಾನ್ನ ಗ್ಯಾಸ್ ಮೇಲೆ ಇಟ್ಟು 2 ಸ್ಪೂನ್ ಮತ್ತೆ ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕೋಣ. ಈಗ 1 ಸ್ಪೂನ್ ಖಾರದ ಪುಡಿ, 1 ಚಿಟಿಕೆ ಅರಿಶಿನ ಹಾಕಿ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡೋಣ. ಗ್ರೇವಿ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್. ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಗ್ರೇವಿನ ಕಲರ್ ಭಾಳ ಚೆನ್ನಾಗಿ ಬರುತ್ತೆ. ನೀವು ಈ ಥರ ಮಾಡಿ ಒಂದ್ಸಲ ಟ್ರೈ ಮಾಡಿ ನೋಡಿ, ಟೇಸ್ಟ್ ಹೇಗೆ ಬಂದಿದೆ ಅಂತ ನನಗೆ ಹೇಳಿ ಫ್ರೆಂಡ್ಸ್. 2 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡೋಣ. ಸ್ವಲ್ಪ ಸ್ಮೂತ್ ಆಗಲಿ. ಈಗ ಆಗಿದೆ, ರುಬ್ಬಿದ್ದೇನಾಗಿದೆ ನೋಡೋಣ. ಈಗ ಅರ್ಧಂಬರ್ಧ ರುಬ್ಬಿದೆ. ಇದಕ್ಕೆ ಗೋಡಂಬಿ ಬದಲು ಕಾಯಿ ತುರಿನೂ ಹಾಕ್ಕೋಬೋದು. ಒಂದು 2 ಸ್ಪೂನ್ ಕಾಯಿ ಇದೆ, ಅದು ಹಾಕ್ಕೊಂಡಿದ್ದೀನಿ. ಇವಾಗ ಸಣ್ಣಕ್ಕೆ ರುಬ್ಕೊಂಬರೋಣ. ರೆಡಿಯಾಗಿದೆ ಫ್ರೆಂಡ್ಸ್. ಇದನ್ನು ಪ್ಯಾನ್ಗೆ ಹಾಕೋಣ. ಇದೊಂದು ಸ್ವಲ್ಪ ಕ್ಲೀನಾಗಿ ಫ್ರೈ ಆಗಲಿ, ಹಸಿ ಸ್ಮೆಲ್ ಹೋಗೋ ತನಕ ಒಂಚೂರು ಎಣ್ಣೆ ಜೊತೆಲಿ ಫ್ರೈ ಆದಮೇಲೆ ಆಮೇಲೆ ಮಿಕ್ಸಿ ಜಾರ್ನ ತೊಳೆದು ಅದ್ರ ನೀರನ್ನ ಹಾಕೋಣ. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಇಲ್ಲಾಂದರೆ ತಳ ಹಿಡ್ಕೊಂಬಿಡತ್ತೆ. ನೋಡಿ ಕುದೀತಾ ಇದೆ ಅಲ್ವಾ. ಇವಾಗ ಜಾರ್ ತೊಳೆದಿದ್ದು ನೀರು ಹಾಕಿ ಮತ್ತೆ ಸ್ವಲ್ಪ ಮಿಕ್ಸ್ ಮಾಡೋಣ. ಆಮೇಲೆ ನೆಟ್ ಕ್ಲೋಸ್ ಮಾಡಿ ಕುದಿಯಕ್ಕೆ ಬಿಡೋಣ. ಅಷ್ಟರಲ್ಲಿ ಸೈಡಲ್ಲಿ ಒಂದು ಬೇರೆ ಬಾಣಲಿ ಇಟ್ಕೊಂಡು 1 ಸ್ಪೂನ್ ಎಣ್ಣೆ ಹಾಕಿ ಮಶ್ರೂಮ್ನ ಸ್ವಲ್ಪ ಸಾಫ್ಟ್ ಮಾಡ್ಕೊಳ್ಳೋಣ. ಅದಕ್ಕೊಂಚೂರು ಉಪ್ಪು, ಸ್ವಲ್ಪ ಅರಿಶಿನ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡೋಣ. ಉಪ್ಪು ಇಟ್ಕೊಳ್ಳುತ್ತೆ, ಗ್ರೇವಿಯಲ್ಲಿ ಬೇಯಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಅದಕ್ಕೆ ಕ್ಲೀನಾಗಿ ಸ್ವಲ್ಪ ಮಿಕ್ಸ್ ಮಾಡೋಣ. ಸ್ವಲ್ಪ ನೆಟ್ ಕ್ಲೋಸ್ ಮಾಡೋಣ. ನೆಟ್ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತಾದಮೇಲೆ ಮಿಕ್ಸ್ ಮಾಡ್ತಾ ಇರೋಣ. ಈಗ ಗ್ರೇವಿ ಏನಾಗಿದೆ ನೋಡೋಣ. ಕುದೀತಿದೆ ನೋಡಿ, ಸೈಡಿಗೆಲ್ಲ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ. ತಳ ಎಲ್ಲೂ ಹಿಡ್ದಿಲ್ಲ. ಮಿಕ್ಸ್ ಮಾಡೋಣ. ಮತ್ತೆ ಮುಚ್ಚಿ ಇನ್ನೊಂದು ಸ್ವಲ್ಪ ಕುದಿಯಕ್ಕಿಡೋಣ. ಈಗ ಮಶ್ರೂಮ್ದು ಏನಾಗಿದೆ ನೋಡೋಣ. ಇನ್ನೊಂದು ಸ್ವಲ್ಪ ಹಾಕಬೇಕು. ಮತ್ತು ಮಿಕ್ಸ್ ಮಾಡಿ ಕ್ಲೀನಾಗಿ ನೆಟ್ ಕ್ಲೋಸ್ ಮಾಡಿ ಮತ್ತೊಂದು 5 ನಿಮಿಷ ಬಿಡೋಣ. ಸಾಫ್ಟ್ ಆಗತ್ತದು. ಈಗ ನೋಡಿರಿ, ಮಸಾಲೆ ಚೆನ್ನಾಗಿ ಕುದೀತಾ ಇದೆ ಅಲ್ವಾ. ಗ್ರೇವಿ ರೆಡಿಯಾಗಿದೆ. ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಇದಕ್ಕೆ
ಪಕ್ಕದಲ್ಲೇ ಮಶ್ರೂಮಿಂದ ಆಗ್ತಾ ಇದೆ. ಗರಂ ಮಸಾಲೆ ಹಾಕಿ ಮಿಕ್ಸ್ ಮಾಡೋಣ ಕ್ಲೀನಾಗಿ, ಎಲ್ಲ ಕಡೆಗೂ ಹೊಂದ್ಕೋಬೇಕಲ್ಲ, ನೀಟಾಗಿ ಮಿಕ್ಸ್ ಮಾಡೋಣ. ಇನ್ನು ಮಶ್ರೂಮ್ ಹಾಕಿದ ಮೇಲೆ ಭಾಳ ಹೊತ್ತು ಬೇಯಿಸೋದೇನಿರಲ್ಲ. ಮಶ್ರೂಮ್ದು ಏನಾಗಿದೆ ನೋಡೋಣ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಸಾಫ್ಟಾಗಿದೆ, ನೀರೆಲ್ಲ ಬಿಟ್ಕೊಂಡಿದೆ. ಅದರಲ್ಲಿರೋ ನೀರಿನ ಅಂಶನೇ ಎಷ್ಟೊಂದು ಬಿಟ್ಕೊಂಡೋಗಿದೆ. ನಾನು ಒಂದು ಹನಿನೂ ನೀರು ಹಾಕಿರಲಿಲ್ಲ ನೋಡಿರಿ, ಈಗ ಎಷ್ಟು ನೀರು ಬಿಟ್ಕೊಂಡಿದೆ. ಇದನ್ನು ಆ ಗ್ರೇವಿಗೆ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ಇನ್ನೊಂದು 2 ನಿಮಿಷ ಕುದಿಸಿದ್ರೆ ರೆಡಿ ಗ್ರೇವಿ. ಪ್ಲೀಸ್ ಫ್ರೆಂಡ್, ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಆಗಿದೆ ನೋಡಿ. ಈಗ ಇದನ್ನು ಬೇರೆ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ನಾನು ಆಲ್ರೆಡಿ ಚಪಾತಿ ಮಾಡಿದ್ದೆ. ಚಪಾತಿ ಜೊತೆ ಟೇಸ್ಟ್ ನೋಡೋಣ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.